ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 2ನೆಯ ದಿವಸ ಜಿಷ್ಣು ದೇವರನ್ನು ಅಂದರೆ ಅಷ್ಟವಸುಗಳಲ್ಲಿ ಒಬ್ಬರಾಗಿರ್ತಕ್ಕಂತಹ ಧ್ರುವ ಅಂತರ್ಯಾಮಿ ಆಗಿರ್ತಕ್ಕಂಥ ದೇವ ಬಂದು ಜಿಷ್ಣು. ಆ ಜಿಷ್ಣು ಹರಿಯ ಯಾವ ರೂಪ ಅಂತಂದರೆ ವಿಷ್ಣುವಿನ ಯೋಧ ರೂಪವೇ ಜಿಷ್ಣು ಅಂದರೆ ಸದಾ ಜಯ ಅಂತ. ಇವನ ಸ್ಮರಣೆಯಿಂದ ನಮಗೆ ಕಾರ್ಯಗಳಲ್ಲಿ ಜಯ ಸಿಗುತ್ತೆ, ಭಾಗವತ ಪಠಣೆಯಿಂದ ಜಯ ಸಿಗುತ್ತೆ. ಅಂದರೆ ಈ ಜಯ ಸಿಗುತ್ತಲ್ಲ, ಅದಕ್ಕೋಸ್ಕರ ಜಿಷ್ಣುವಿನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು. ಈಗ ಜಿಷ್ಣುವಿನ ಆರಾಧನೆ ನಾನು ಮತ್ತೆ ಹೇಳ್ತೀನಿ, ಪ್ರತಿಯೊಂದು ಸಂಚಿಕೆಯಲ್ಲೂ ಹೇಳ್ತಾ ಇರ್ತೀನಿ. ರಂಗೋಲಿಯನ್ನು ಇಟ್ಟು, ಒಂದು ಮಣೆಯ ಮೇಲೆ ರಂಗೋಲಿ ಇಟ್ಟು, ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಅಥವಾ ಮೂರ್ತಿ ಪಟವನ್ನು ಇಟ್ಟು ಆ ರಂಗೋಲಿಗೆ ಪೂಜೆ ಮಾಡಿ, ತುಪ್ಪದ ದೀಪ ಹಚ್ಚಿ ಪೂಜೆ ಮಾಡಿ, ಷೋಡಶೋಪಚಾರ ಪೂಜೆ ಮಾಡಿ, ಮುತ್ತೈದೆಗೆ ದಾನ, ಬ್ರಾಹ್ಮಣನಿಗೆ ದಾನ ಮಾಡ್ತಕ್ಕಂಥದ್ದು. ಇವತ್ತಿನ ದಿವಸ ಅಂತಂದರೆ ಬಿದಿಗೆ ದಿನವೂ ಕೂಡ ಏನು ಹೇಳ್ತಾರೆ ಅಂದರೆ, ಪಾಡ್ಯ ದಿನ ಹೇಗೆ ಮಾಡಿರ್ತೀರೋ ಹಾಗೇ ಬಿದಿಗೆ ದಿನವೂ ಬೇರೆ ಏನು ಸ್ಪೆಷಲ್ ಹೇಳಿಲ್ಲ ಅವರು. ಅದೇ ಅರಿಶಿನ ಕುಂಕುಮ, ಒಂದು 100 ಗ್ರಾಮ್ ಅರಿಶಿನ ಕುಂಕುಮ, ಎಲೆ ಅಡಿಕೆ ದಕ್ಷಿಣೆ, ಆನಂತರ ತೆಂಗಿನಕಾಯಿ, ಹಣ್ಣು, ಬ್ಲೌಸ್ ಪೀಸ್ ಮರ್ತ್ಬಿಟ್ಟಿದ್ದೆ ನಾನು. ಪಾಡ್ಯದ ದಿವಸನೂ ರವಿಕೆ ಕಣ ಇಡಬೇಕು, ಅದನ್ನು ಮರ್ತಿದ್ದೆ. ಸೊ ಪ್ರತಿನಿತ್ಯವೂ ಅವನ್ನೆಲ್ಲ ಇಟ್ಟಿರಬೇಕು. ರವಿಕೆ ಕಣ, ಆಮೇಲೆ ಬೆಲ್ಲದಚ್ಚು, ಬಳೆ ಬಿಚ್ಚೋಲೆ, ಬಳೆ ಎಲ್ಲವನ್ನು ಇಟ್ಟು ಮುತ್ತೈದೆಗೆ ದಾನ ಕೊಡ್ತಕ್ಕಂಥ, ಅರಿಶಿನ ಕುಂಕುಮ ಕೊಟ್ಟು, ಹೂ ಕೊಟ್ಟು, ಮುತ್ತೈದೆಗೆ ಅದನ್ನು ಎಲಡಿಕೆ ಇಟ್ಟು ಕೊಡ್ತಕ್ಕಂಥದ್ದನ್ನು ಮಾಡಬೇಕು. ಇನ್ನು ಬ್ರಾಹ್ಮಣನಿಗೆ ಮಾಡಬೇಕು. ನಾನು ನಿನ್ನೆ ಪಾಡ್ಯ ದಿವಸ ಹೇಳಿಲ್ಲ. ಈ ಪಾಡ್ಯದಿಂದ ಹುಣ್ಣಿಮೆ ತನಕ ಯಾವಾಗಾದರೂ ಮಾಡಿ, ಯಾವಾಗ ಸಿಕ್ಕಿದ್ರು 33 ದಿವಸದಲ್ಲಿ ಯಾವಾಗಾದ್ರೂ ಮಾಡಿ. ಅದರ ಶ್ರೇಷ್ಠ ಬಂದು ಹುಣ್ಣಿಮೆ, ದ್ವಾದಶಿ ಇರಲಿ. ಈಗ ಗೋದಾನ ಒಂದು ಮಾಡೋದನ್ನು ಹೇಳ್ತೀನಿ ನೋಡಿ. ಗೋದಾನವನ್ನು ಮಾಡ್ತಕ್ಕಂಥದ್ದು ಹೇಗೆ ಅಂದರೆ ನೋಡಿ, ಒಂದು ತಟ್ಟೆಯಲ್ಲಿ ಅಕ್ಕಿ ಹಾಕ್ಬಿಡಿ. ಆ ಅಕ್ಕಿ ಹಾಕ್ಬಿಟ್ಟು ಅದ್ರ ಮೇಲೆ ಗೋವಿನ ಪ್ರತಿಮೆ ಇರುತ್ತಲ್ಲ, ಬೆಳ್ಳಿದಾದರೂ ಸರಿ ಅಥವಾ ಹಿತ್ತಾಳೆದಾದರೂ ಸರಿ, ಗೋವನ್ನು ಇಟ್ಟು ಪೂಜೆ ಮಾಡಬೇಕು. ಅದಕ್ಕೆ ಗೋಗ್ರಾಸ ಅಂತ ಅಂದ್ಬಿಟ್ಟು ಅದ್ರ ಎದುರುಗಡೆ ಒಂದು ತಟ್ಟೆಯಲ್ಲಿ ಅಕ್ಕಿ ಬೆಲ್ಲ ಇಟ್ಬಿಟ್ಟು ಏನು ಮಾಡಬೇಕು, ಪೂಜೆ ಮಾಡಬೇಕು. ಆ ಹಸುವಿಗೆ ಮಂತ್ರ ಹೇಳ್ಕೊಂಡು ಪೂಜೆ ಮಾಡಿ, ಇಷ್ಟನ್ನೂ ಕೂಡ ದಾನ ಕೊಡಬೇಕು. ಇದನ್ನು ಬ್ರಾಹ್ಮಣನಿಗೆ ಕೊಡಿ. ಮುತ್ತೈದೆ ಅಕಸ್ಮಾತ್ ಸಿಕ್ಕಲಿಲ್ಲ ಬ್ರಾಹ್ಮಣ ಅಂದರೆ ಮುತ್ತೈದೆಗೇ ಇದನ್ನು ಕೊಡಬಹುದು, ಏನೂ ತೊಂದರೆ ಇಲ್ಲ. ಕೊಟ್ಟರೆ ನಿಮಗೆ ಬ್ರಹ್ಮಲೋಕ ಪ್ರಾಪ್ತಿಯಾಗತ್ತೆ. ಇಲ್ಲಿ ನಾನು ಮೊದಲೇ ಹೇಳ್ತೀನಿ, ಸತ್ಪಾತ್ರರಾದ ಬ್ರಾಹ್ಮಣ ಆಗಿರಬೇಕು. ಮುತ್ತೈದೆ ಅಂತ ತಕ್ಷಣ ಅವಳು ಕೂಡ ಲಕ್ಷಣವಾಗಿ ಸೀರೆ ಉಟ್ಕೊಂಡು, ಬಳೆ ಹಾಕ್ಕೊಂಡು, ಕುಂಕುಮ ಇಟ್ಕೊಂಡು ಇರ್ತಕ್ಕಂಥವ್ರಿಗೆ ಕೊಡಿ ಅಂತ ನಾನು ಬಹಳ ಒತ್ತಿ ಹೇಳ್ತೇನೆ. ಯಾಕೆ ಅಂತಂದರೆ ಇವತ್ತಿನ ದಿವಸ ಹೇಗಾಗಿದೆ ಅಂತಂದರೆ, ಕುಂಕುಮಕ್ಕೆ ಕರೆದ್ರೆ ಬಳೆನೂ ಹಾಕೋದಿಲ್ಲ, ಕಾಲುಂಗುರ ಹಾಕ್ಕೊಂಡಿರೋದಿಲ್ಲ, ಹಾಗೆ ಬರುವಂಥವ್ರು ತುಂಬ ಜನ ಇದ್ದಾರೆ ಈ ಸಿಟಿಗಳಲ್ಲಿ. ಹಾಗಾಗಿ ನೀವು ಸ್ವಲ್ಪ ಸ್ಟ್ರಿಕ್ಟಾದರೂ ಸರಿ, ಮುತ್ತೈದೆ ಧರಿಸಬೇಕಾಗಿರ್ತಕ್ಕಂಥ ಪ್ರತಿಯೊಂದು ಅವಳು ಮೈಮೇಲೆ ಇರಬೇಕು. ಹಾಗೆ ಬನ್ನಿ ಅಂತ ಹೇಳಿ ನೀವು ಕರೆದು ಅಂಥವರಿಗೆ ನೀವು ಕೊಡಬೇಕು. ಸತ್ಪಾತ್ರರಿಗೆ ಕೊಟ್ಟರೆ ತುಂಬ, ಪೂಜೆ ಪುನಸ್ಕಾರ ಮಾಡೋರಿಗೆ ಕೊಟ್ಟರೆ ತುಂಬ ನಿಮಗೆ ಅದ್ರ ಫಲ ಸಿಗುತ್ತೆ. ಈ ರೀತಿ ಗೋದಾನ ಮಾಡೋದ್ರಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತಂತೆ. ಅದು ನಮಗೆ ಪುರಾಣದಲ್ಲಿ ಸಿಗುತ್ತೆ. ಬ್ರಹ್ಮಲೋಕ ಪ್ರಾಪ್ತಿ ಅಂತ ಹೇಳಿದರೆ ಗೋದಾನ ಮಾಡೋದು ಹೇಗೇನು ಗೊತ್ತಾಯ್ತಲ್ವ ವೀಕ್ಷಕರೇ. ಒಂದು ತಟ್ಟೆನಲ್ಲಿ ಅಕ್ಕಿ ಹಾಕಿ ಅದ್ರ ಮೇಲೆ ಗೋವಿಟ್ಟು ಪೂಜೆ ಮಾಡಿ, ಗೋಗ್ರಾಸ ಅಂತ ಅಂದ್ಬಿಟ್ಟು ಇನ್ನೊಂದು ತಟ್ಟೆಯಲ್ಲಿ ಅಕ್ಕಿ ಬೆಲ್ಲ ಇಟ್ಟು ಅದನ್ನು ಗೋಗ್ರಾಸ ಅಂಥೇಳಿ ಪೂಜೆ ಮಾಡಿ, ಇಷ್ಟನ್ನು ಕೂಡ ದಾನ ಕೊಡ್ತಕ್ಕಂಥದ್ದು. ಬ್ರಾಹ್ಮಣನಿಗೆ ದಾನ ಕೊಟ್ಟರೆ ಶ್ರೇಷ್ಠ. ಒಂದು ವೇಳೆ ಸಿಗದಿದ್ದ ಪಕ್ಷದಲ್ಲಿ ಮುತ್ತೈದೆಗೆ ಆ ದಿನದ ದಾನ ಜೊತೆಗೆ ಇದನ್ನು ಇಟ್ಟು ಕೊಡಬೇಕು. ಆ ದಿನದ ದಾನ ಹೇಳಿದಲ್ಲ, ಬಿದಿಗೆ ದಾನ ಏನು ಅಂತ, ಅದ್ರ ಜೊತೆಗೆ ಇದನ್ನು ಇಟ್ಟು ಕೊಡ್ತಕ್ಕಂಥದ್ದನ್ನು ಮಾಡೋದ್ರಿಂದ ಬ್ರಹ್ಮಲೋಕ ಪ್ರಾಪ್ತವಾಗುತ್ತೆ ಅಂತ. ಇನ್ನು ನಾನು ಹೇಳಿದೆ ನಿಮಗೆ 33 ನಮಸ್ಕಾರ ಮಾಡಬಹುದು. ಪ್ರತಿನಿತ್ಯ 33 ನಮಸ್ಕಾರ. ನಾನು 33 ಸಾರ್ತಿ ಶ್ಲೋಕನ ಹೇಳಿದ್ದೀನಿ, ಮೊದಲನೇ ಸಂಚಿಕೆಯಲ್ಲೇ ಹಾಕಿದ್ದೇನೆ. 33 ಬಾರಿ ಆ ಶ್ಲೋಕವನ್ನು ಹೇಳಿ ಪೂಜೆ ಮಾಡ್ತೀರಾ. ಅದಾದ ನಂತರ 33 ನಮಸ್ಕಾರ ಮಾಡೋದು, 33 ಆರತಿ ಎತ್ತತಕ್ಕಂಥದ್ದು, 33 ಬತ್ತಿ ಇಟ್ಟು ಆರತಿ ಎತ್ತೋದು ಸಿಗುತ್ತೆ ನಿಮಗೆ ಗ್ರಂಥಿಗೆ ಅಂಗಡಿಗಳ ತಂದು ಆರತಿ ಮಾಡ್ತಕ್ಕಂಥದ್ದು. ಅದು ಬಹಳ ಶ್ರೇಷ್ಠ. ಆ ಆರತಿ ಮಾಡಿದಾಗ ಹೇಳ್ತಕ್ಕಂಥ ಜಿಷ್ಣುವಿಗೆ ಆರತಿ ಹಾಡನ್ನು ನಾನು ಬರೆದಿದ್ದೇನೆ. ಅದನ್ನು
ಚಂದ್ರಿಕಾ ಗಿರೀಶ್ ಅವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ವಿಶ್ವವ ಪೊರೆದ ಜಿಷ್ಣುವಿಗಾರತಿ ವಿಷ್ಣುವಿನ ಯೋಧ ರೂಪನಿಗೆ ಓ ಕೂಳಿಯಾರತಿ ಓ ಕೂಳಿಯಾರತಿ. ವಿಶ್ವವ ಪೊರೆದ ಜಿಷ್ಣುವಿಗಾರತಿ ವಿಷ್ಣುವಿನ ಯೋಧ ರೂಪನಿಗೆ ಓ ಕೂಳಿಯಾರತಿ ಓ ಕೂಳಿಯಾರತಿ. ಮತ್ಸ್ಯಾವತಾರದಿ ಹಯಗ್ರೀವನ ಹರಿಸಿ ಕೂರ್ಮಾವತಾರದಿ ಕಡಲನ್ನು ಮಥಿಸಿ. ಮತ್ಸ್ಯಾವತಾರದಿ ಹಯಗ್ರೀವನ ಹರಿಸಿ ಕೂರ್ಮಾವತಾರದಿ ಕಡಲನ್ನು ಮಥಿಸಿ. ವರಾಹವತಾರದಿ ಹಿರಣ್ಯಾಕ್ಷನ ವಧಿಸಿ ನರಸಿಂಹನಾಗಿ ಹಿರಣ್ಯ ಕಶಿಪುವ ಮರ್ದಿಸಿ. ಜಯದೇವ ಜಯದೇವ. ವರಾಹವತಾರದಿ ಹಿರಣ್ಯಾಕ್ಷನ ವಧಿಸಿ ನರಸಿಂಹನಾಗಿ ಹಿರಣ್ಯ ಕಶಿಪುವ ಮರ್ದಿಸಿ. ವಿಶ್ವವ ಪೊರೆದ ವಿಶ್ವವ ಪೊರೆದ ಜಿಷ್ಣುವಿಗಾರತಿ ವಿಷ್ಣುವಿನ ಯೋಧ ರೂಪನಿಗೆ ಜಯದೇವ 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 ಜಯದೇವ. ವಾಮನ ರೂಪದಿ ಬಲಿಯ ಮೆಟ್ಟಿದ ಪರಶುರಾಮನಾಗಿ ಕ್ಷತ್ರಿಯರ ಅಳಿದ. ವಾಮನ ರೂಪದಿ ಬಲಿಯ ಮೆಟ್ಟಿದ ಪರಶುರಾಮನಾಗಿ ಕ್ಷತ್ರಿಯರ ಅಳಿದ. ಶ್ರೀರಾಮನಾಗಿ ರಾವಣಾದಿಗಳ ತರಿದ. ಶ್ರೀರಾಮನಾಗಿ ರಾವಣಾದಿಗಳ ತರಿದ. ಶ್ರೀಕೃಷ್ಣನಾಗಿ ಕಂಸಾದಿಗಳ ಕೊಂದ. ಜಯದೇವ 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 ಜಯದೇವ. ವಿಶ್ವವ ಪೊರೆದ ಜಿಷ್ಣುವಿಗಾರತಿ ವಿಷ್ಣುವಿನ ಯೋಧ ರೂಪನಿಗೆ ಜಯದೇವ 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 ಜಯದೇವ. ಯುಗ ಯುಗದಲ್ಲೂ ಯೋಧನಾದ ದೇವನೇ ಜಿಷ್ಣು ಮೂರ್ತಿಗೆ ನಿನಗೆ ವಂದನೆ. ಯುಗ ಯುಗದಲ್ಲೂ ಯೋಧನಾದ ದೇವನೇ ಜಿಷ್ಣು ಮೂರ್ತಿಗೆ ನಿನಗೆ ವಂದನೆ. ಜನುಮ ಜನುಮಕು ನಿನ್ನ ಅನುಗ್ರಹವಿರಲಿ. ಜನುಮ ಜನುಮಕು ನಿನ್ನ ಅನುಗ್ರಹವೂ ಇರಲಿ. ಜಯವಾತಾರಯ್ಯ ಜೀವನದಲ್ಲಿ. ಜಯದೇವ 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 ಜಯದೇವ. ಜನುಮ ಜನುಮಕು ನಿನ್ನ ಅನುಗ್ರಹವಿರಲಿ. ಜಯವಾತಾರಯ್ಯ ಜೀವನದಲ್ಲಿ. ಜಯದೇವ 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 ಜಯದೇವ. ವಿಶ್ವವ ಪೊರೆದ ಜಿಷ್ಣುವಿಗಾರತಿ ವಿಷ್ಣುವಿನ ಯೋಧ ರೂಪನಿಗೆ ಓ ಕೂಳಿಯಾರತಿ ಓ ಕೂಳಿಯಾರತಿ ಓ ಕೂಳಿಯಾರತಿ. ಹರೇ ಶ್ರೀನಿವಾಸ.